ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಯಾತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾದ. ಸ್ವಾಮಿ ಮಹಾರಾಜ ಕೀ ಜಯ. ಎಲ್ಲ ದತ್ತಾತ್ರೇಯ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಲ್ಲಿ ಸಂತೋಷ ಪತಂಗ ಮಾಡುವ ನಮಸ್ಕಾರಗಳು. 10ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ಓದಿರುವ ಒಂದು ವಿಡಿಯೋವನ್ನು ಬಿಟ್ಟಿಲ್ಲ. ಆದ ಕಾರಣವಾಗಿ 10ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ಎರಡು ಸಪ್ರೇಟ್ ಆಗಿ ಇವಾಗ ನಾನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ಭಕ್ತಾದಿಗಳು ಕೂಡ ಅದನ್ನು ಗಮನಿಸಬೇಕು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧ ಮುನೇಶ್ವರ ಗುರುಗಳು ಕುರುವಾಪುರದಿಂದ ಹೊರಟು ಹೋದರು ಸಹಿತ ಅಲ್ಲಿಯ ಸ್ಥಾನದ ಮಹಿಮೆ ಹೇಗೆ ಬೆಳೆಯುತ್ತಾ ಹೋಯಿತು, ದಯವಿಟ್ಟು ನನಗೆ ಹೇಳುವ ಕೃಪೆ ಆಗಬೇಕೆಂದು ಕೇಳಿಕೊಳ್ಳಲು ಸಿದ್ಧ ಮುನಿಯು ಈ ರೀತಿಯಾಗಿ ಹೇಳತೊಡಗಿದನು. ನಾಮಧಾರಕ, ಈ ವಿಷಯದಲ್ಲಿ ನಿನಗೆ ಸಂಶಯ ಬರುವುದು ಸ್ವಾಭಾವಿಕವಾಗಿದೆ. ಆದರೆ ಶ್ರೀ ಗುರು ಮಹಿಮೆಯು ವಿಶ್ವವ್ಯಾಪಿಯಾದ ಪೂರ್ಣ ಬ್ರಹ್ಮ ಸ್ವರೂಪ ಶ್ರೀ ವಿಷ್ಣುವು ಪರಶುರಾಮ ಅವತಾರದಲ್ಲಿ ಚಿರಂಜೀವಿಯಾಗಿ ಉಳಿದಿದ್ದರೂ ಸಹಿತ ಆತನ ಮುಂದಿನ ಅವತಾರ ಪುರುಷವೆನಿಸಿದ ಶ್ರೀರಾಮನ ಅಯೋಧ್ಯೆಯಲ್ಲಿ ಜನಿಸಿದೆಂಬುದು ನೀನು ಕೇಳಿಯಲ್ಲವೇ? ಇದು ಕೂಡ ಹಾಗೆ. ಶ್ರೀಪಾದವಲ್ಲಭ ಪುನಂ ರಾವತಾರಕ್ಕಾಗಿ ಅಲ್ಲಿಂದ ಅದೃಶ್ಯರಾದರು ಸಹಿತ ತಮ್ಮ ಅಂಶವನ್ನು ಅಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿದ್ದಾರೆ. ಈ ಬಗ್ಗೆ ನಿನಗೆ ಮುಂದೆ ನಡೆದ ಒಂದು ನಿಜ ಘಟನೆಯನ್ನು ಹೇಳುವೆ, ಲಕ್ಷ್ಯ ಕೊಟ್ಟು ಕೇಳು. ಕಾಶ್ಯಪ ಗೋತ್ರದ ವಲ್ಲಭೇಶನೆಂಬ ಹೆಸರಿನ ಬ್ರಾಹ್ಮಣನು ವ್ಯಾಪಾರವನ್ನು ತನ್ನ ಜೀವನೋಪಾಯವಾಗಿ ಸಾಧನವನ್ನಾಗಿ ಮಾಡಿಕೊಂಡಿದ್ದನು. ಆತನು ಕುರಗಡ್ಡೆಯ ಶ್ರೀಪಾದ ಶ್ರೀ ವಲ್ಲಭರು ಯಾತ್ರೆಗೆ ಪ್ರತಿ ವರ್ಷವೂ ತಪ್ಪದೆ ಹೋಗಿ ಸೇವೆಯನ್ನು ಮಾಡಿ ಬರುವ ಪದ್ಧತಿಯನ್ನಿಟ್ಟುಕೊಂಡಿದ್ದನು. ಒಂದು ಸಲ ತನ್ನ ಮನಸ್ಸಿನಲ್ಲಿ ಈ ಸಲದ ವ್ಯಾಪಾರದಲ್ಲಿ ಲಾಭವಾದರೆ ಕುರಗಡ್ಡೆಯಲ್ಲಿ ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಾ ಭೋಜನ ಮಾಡಿಸುವೆಂದು ಸಂಕಲ್ಪ ಮಾಡಿಕೊಂಡು ಗುರುವಿನ ಅನುಗ್ರಹದಿಂದ ಆತನಿಗೆ ಅಪೇಕ್ಷೆ ಪಟ್ಟಿದ್ದಕ್ಕಿಂತ 10 ಪಟ್ಟು ಹೆಚ್ಚಿನ ಲಾಭವು ಅವನ ವ್ಯಾಪಾರದಲ್ಲಿ ದೊರೆಯಿತು. ಆದ್ದರಿಂದ ಹರ್ಷಿತನಾದ ವಲ್ಲಭೇಶನು ಆ ದುಡ್ಡನ್ನೆಲ್ಲ ಒಂದು ಗಂಟು ಕಟ್ಟಿಕೊಂಡು ಕುರಗಡ್ಡೆಗೆ ಕಾಲು ನಡಿಗೆಯಿಂದಲೇ ಹೊರಟನು. ಈತನು ಸಾಕಷ್ಟು ದುಡ್ಡು ಕಟ್ಟಿಕೊಂಡು ಹೊರಟಿರುವುದೆಂಬ ವಿಷಯವು ಕೆಲವು ದುಷ್ಟ ಜನರಿಗೆ ಗೊತ್ತಾಯಿತು. ಅವರು ತಾವು ಕುರುಗಡ್ಡೆಗೆ ಹೊರಟನೆಂಬುದು ಸೋಗು ಹಾಕಿಕೊಂಡು ವಲ್ಲಭೇಶನೊಂದಿಗೆ ಪ್ರಯಾಣ ಮಾಡತೊಡಗಿದನು. ದಾರಿಯಲ್ಲಿ ಏನಾದರೂ ಉಪಾಯ ಹೂಡಿ ಆತನಲ್ಲಿದ್ದ ದುಡ್ಡನ್ನು ಅಪಹರಿಸಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಸರಳ ಮನಸ್ಸಿನ ವಲ್ಲಭೇಶನಿಗೆ ಇದಾವುದು ಗೊತ್ತಾಗಿರಲಿಲ್ಲ. ಇವರು ನನ್ನಂತೆಯೇ ಶ್ರೀಪಾದ ಶ್ರೀ ವಲ್ಲಭ ಗುರುಗಳ ಭಕ್ತರಿಗಾರಾಗಿದ್ದು ಯಾತ್ರೆಗೆ ಹೊರಟಿದ್ದಾರೆಂದು ಆತನು ಭಾವಿಸಿಕೊಂಡಿದ್ದಾನೆ. ಹೀಗಾಗಿ ಅವರೊಂದಿಗೆ ಸ್ನೇಹದಿಂದ ಪ್ರಯಾಣ ಮಾಡುತ್ತಿದ್ದನು. ಒಂದು ರಾತ್ರಿ ಅವರು ಅರಣ್ಯದಲ್ಲಿ ಮಧ್ಯದಲ್ಲಿ ವಸತಿ ಮಾಡುವ ಪ್ರಸಂಗದಲ್ಲಿ ಬಂದಿತು. ಆ ಪ್ರದೇಶವು ನಿರ್ಜನವಾದದ್ದರಿಂದ ಆ ದುಷ್ಟರ ಯೋಜನೆಗೆ ಅನುಕೂಲವಾಯಿತು. ವಲ್ಲಭೇಶನು ನಿದ್ರಿಸುತ್ತಿರುವಾಗ ಆ ದುಷ್ಟನು ಆತನ ರುಂಡನ ಆಯುಧದಿಂದ ತುಂಡರಿಸಿ ಬಿಟ್ಟರು. ಹಾಗೂ ಆತನ ತನ್ನ ಬಳಿಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಹೊರಡುವ ಪ್ರಯತ್ನದಲ್ಲಿದ್ದರು. ಆದರೆ ಅಷ್ಟರಲ್ಲಿಯೇ ಭಕ್ತವತ್ಸಲನಾದ ಶ್ರೀಪಾದ ವಲ್ಲಭನು ಸ್ವಾಮಿಯ ಜಟಾಭಸ್ಮಗಳಿಂದ ಶೋಭಿಸುತ್ತಾ ತ್ರಿಶೂಲ ಪಾಣಿಯಾಗಿ ಅಲ್ಲಿ ಪ್ರಕಟನಾದನು. ಹಾಗೂ ರುದ್ರಶಕ್ತಿಯಿಂದ ಆ ಕಳ್ಳರನ್ನೆಲ್ಲ ತ್ರಿಶೂಲದಿಂದ ತಿವಿದು ಕೊಲ್ಲತೊಡಗಿದನು. ಇನ್ನು ನಮಗೆ ಎಂಬುದನ್ನು ತಿಳಿದುಕೊಂಡು ಒಬ್ಬನು ಮಾತ್ರ ಧಾವಿಸಿ ಬಂದು ಗುರುಗಳ ಕಾಲಿಗೆ ಬಿದ್ದನು. ಹಾಗೂ ಗುರುವೇ, ನಾನು ನಿರಪರಾಧಿ, ಇವರು ಹೀಗೆ ಮಾಡುವರೆಂದು ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ಎಂದು ಅಂಗಲಾಚಿ ಬೇಡಿಕೊಂಡನು. ಗುರುಗಳು ಆತನು ಸಂಗೋದೋಷದಿಂದ ಕೆಟ್ಟವನೆಂದು ಅರಿತುಕೊಂಡು ಹಾಗೂ ಆತನ ಕೈಯಲ್ಲಿ ಭಸ್ಮವನ್ನು ಕೊಟ್ಟು ವಲ್ಲಭೇಶ ರುಂಡಗಳನ್ನು ಕೂಡಿಸಿ ಸರ್ವಾಂಗಗಳಿಗೆ ಭಸ್ಮ ಲೇಪಿಸಿ ಆಜ್ಞೆ ಮಾಡಿದನು. ಆತನ ವಲ್ಲಭೇಶ ಮುಂಡಗಳನ್ನು ಒಂದುಗೂಡಿಸಿ ಗುರುವಾಜ್ಞೆಯಂತೆ ವಲ್ಲಭೇಶನಿಗಾಗಿ ಮೈಗೆಲ್ಲ ಭಸ್ಮ ಲೇಪಿಸುತ್ತಾ ಹತ್ತಿರದಲ್ಲಿಯೇ ಕುಳಿತುಕೊಂಡ ಗುರುಗಳನ್ನು ತಕ್ಷಣವೇ ಅದೃಶ್ಯರಾದರು. ವಲ್ಲಭೇಶ ನಿದ್ರೆಯಿಂದ ಎಚ್ಚೆತ್ತನಂತೆ ಎದ್ದು ಕುಳಿತು ಕಳ್ಳರೆಲ್ಲರೂ ಹತರಾಗಿ ಬಿದ್ದಿರುವುದನ್ನು ಕಂಡು ಗಾಬರಿಯಿಂದ ಇದೇನು ಭೀಕರತೆ ಎಂದು ಜೀವಗಳಿಂದ ಉಳಿದಿದ್ದ ವ್ಯಕ್ತಿಯನ್ನು
ಕೇಳಿದ ಆ ವ್ಯಕ್ತಿಯು ನಡೆದ ಘಟನೆಯೆಲ್ಲ ವಿವರವಾಗಿ ತಿಳಿಸಿದೊಡನೆ ಇದು ಶ್ರೀಪಾದ ಶ್ರೀ ವಲ್ಲಭ ಗುರುಗಳ ಚಮತ್ಕಾರವೇ ಎಂದು ಅರಿತುಕೊಂಡನು. ಗುರುಗಳಿದ್ದಲ್ಲಿಗೆ ಆತನ ಆ ಭಕ್ತಿ ವಿಶ್ವಾಸಗಳನ್ನು 100 ಪಟ್ಟು ಹೆಚ್ಚಾದವು. ಸತ್ತು ಬಿದ್ದಿರುವ ಕಳ್ಳರ ಬಳಿಯಲ್ಲಿದ್ದ ತನ್ನ ಹಣವನ್ನು ತೆಗೆದುಕೊಂಡು ತಡಮಾಡದೆ ಕುರುವಪುರಕ್ಕೆ ಬಂದು ತಲುಪಿದನು. ಅಲ್ಲಿ ವಲ್ಲಭೇಶನ ಆ ಹಣದಿಂದ 4,000 ಬ್ರಾಹ್ಮಣರಿಗೆ ಇಚ್ಛಾಭೋಜನ ಮಾಡಿಸಿದನು. ಅಂದ ಮೇಲೆ ನಾಮಧಾರಕ ಶ್ರೀಪಾದ ಶ್ರೀ ವಲ್ಲಭ ಗುರುಗಳ ಇಂದಿಗೂ ಕುರುಗಡ್ಡೆಯಲ್ಲಿ ಗುಪ್ತವಾಗಿ ನೆಲೆಸಿರುವರೆಂದು ವಿಷಯವು ನಿನಗೆ ಸಂಶಯ ತಳೆಯಬೇಡ ಎಂದು ನಾಮಧಾರಕನಿಗೆದ್ದ ಸಿದ್ಧಮುನಿಗೂ ತಿಳಿಸಿದರೆಂಬಲಿಗೆ ಸಾರರೂಪ ಗುರು ಚರಿತ್ರೆ 10ನೇ ಅಧ್ಯಾಯ ಮುಕ್ತಾಯವಾಯಿತು. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ.